ಅಂಕೋಲಾದ ಶಿರೂರಿನಲ್ಲಿ ಗುಡ್ಡ ಕುಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದಲ್ಲ ಒಂದು ರೀತಿ ಸಮಸ್ಯೆಗಳು ಉಂಟಾಗ್ತಾನೆ ಇದೆ. 6ನೇ ದಿನಕ್ಕೆ ಕಾಲಿಟ್ಟ ಮಣ್ಣು ತೆರವು ಕಾರ್ಯಾಚರಣೆ ಕೆಲವೇ ಕ್ಷಣಗಳಲ್ಲಿ ಮತ್ತೆ ಕಾರ್ಯಾಚರಣೆ ಶುರುವಾಗಲಿದೆ. ಈವರೆಗೂ ಕೂಡ 7 ಮೃತದೇಹಗಳು ಮಾತ್ರ ಪತ್ತೆಯಾಗಿದೆ. ಇನ್ನು ಮಣ್ಣಿನಡಿ ಸಿಲುಕಿದೆಯಾ 3 ಮೃತದೇಹಗಳು. ಈಗಾಗಲೇ ಗುಡ್ಡ ಕುಸಿತದಿಂದ ಸೃಷ್ಟಿಯಾದ ನೆರೆಯಿಂದ ಸಾಕಷ್ಟು ಕುಟುಂಬಗಳು ಮನೆಯನ್ನು ಕೂಡ ಕಳೆದುಕೊಂಡಿವೆ. ರಾಜ್ಯದಲ್ಲಿ ವರುಣನ ಆರ್ಭಟಕ್ಕೆ ಹಲವು ಪ್ರದೇಶಗಳಲ್ಲಿ ಅಪಾರ ಪ್ರಮಾಣದ ಹಾನಿ ಉಂಟಾಗಿದ್ದು, ಈಗಾಗಲೇ ಅಂಕೋಲದ ಶಿರೂರಿನಲ್ಲಿ ಗುಡ್ಡ ಕುಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 6ನೇ ದಿನಕ್ಕೆ ಕಾಲಿಟ್ಟ ಮಣ್ಣು ತೆರವು ಕಾರ್ಯಾಚರಣೆ ಕೆಲವೇ ಕ್ಷಣಗಳಲ್ಲಿ ಮತ್ತೆ ಕಾರ್ಯಾಚರಣೆ ಶುರುವಾಗಲಿದೆ. ಈವರೆಗೂ ಕೂಡ ಅದೇ ಸ್ಥಳದಲ್ಲಿ 7 ಮೃತದೇಹಗಳು ಪತ್ತೆಯಾಗಿದ್ದು, ಮಣ್ಣಿನಡಿ ಇನ್ನೂ 3 ಮೃತದೇಹಗಳು ಸಿಲುಕಿರೋದು ಗೊತ್ತಾಗ್ತಾ ಇದೆ. ಈವರೆಗೂ ಕೂಡ ಈಗಾಗಲೇ 7 ಮೃತದೇಹಗಳು ಪತ್ತೆಯಾಗಿದ್ದು, ಒಟ್ಟಾರೆಯಾಗಿ ರಾಜ್ಯಾದ್ಯಂತ ಧಾರಾಕಾರ ಮಳೆಯಾಗ್ತಾ ಇದ್ದು, ವರುಣನ ಆರ್ಭಟಕ್ಕೆ ಹಲವು ಪ್ರದೇಶಗಳಲ್ಲಿ ಅಪಾರ ಪ್ರಮಾಣದ ಹಾನಿ ಉಂಟಾಗಿದೆ. ಅದರಲ್ಲೂ ಕೂಡ ಅತಿ ಹೆಚ್ಚಾಗಿ ಹಾನಿಗೊಳಗಾಗಿರೋದು ಉತ್ತರ ಕನ್ನಡ ಜಿಲ್ಲೆ. ಇನ್ನು ನಿನ್ನೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕೂಡ ಭೇಟಿ ನೀಡಿದ್ರು. ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಘಟನಾ ಸ್ಥಳಕ್ಕೆ ವಿಸಿಟ್ ಮಾಡಿ ಸಂತ್ರಸ್ತರ ಅಹವಾಲನ್ನು ಕೂಡ ಸ್ವೀಕರಿಸಲಿದ್ದಾರೆ. ಒಟ್ಟಾರೆಯಾಗಿ ನೆರೆ ಹಾವಳಿಯಿಂದ ಹಾನಿಗೊಳಗಾದ ಸುಮಾರು ಕುಟುಂಬಗಳು ಹಾನಿಗೊಳಗಾಗಿವೆ. ಈಗಾಗಲೇ ಮಣ್ಣಿನಡಿ ಇನ್ನೂ 3 ಮೃತದೇಹಗಳು ಸಿಲುಕಿರೋದು ಗೊತ್ತಾಗ್ತಾ ಇದೆ. ಅಂಕೋಲಾದ ಶಿರೂರಿನಲ್ಲಿ ಗುಡ್ಡ ಕುಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 6ನೇ ದಿನಕ್ಕೆ ಮಣ್ಣು ತೆರವು ಕಾರ್ಯಾಚರಣೆ ಮುಂದುವರೆದಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮತ್ತೆ ಕಾರ್ಯಾಚರಣೆ ಮುಂದುವರಿಯಲಿದೆ. ಅಂಕೋಲಾದ ಶಿರೂರಿನಲ್ಲಿ ಗುಡ್ಡ ಕುಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 6 ದಿನ ಕಳೆದರೂ ಕೂಡ ಜಗನ್ನಾಥನ ಸುಳಿವು ಸಿಕ್ಕಿಲ್ಲ. ಟೀ ಅಂಗಡಿ ಮಾಲೀಕ ಲಕ್ಷ್ಮಣ್ ಸಂಬಂಧಿ ಜಗನ್ನಾಥನ ಸುಳಿವು ಇದುವರೆಗೂ ಕೂಡ ಸಿಕ್ಕಿಲ್ಲ. 6 ದಿನ ಕಳೆದರೂ ಕೂಡ ಕಾರ್ಯಾಚರಣೆ ಸ್ಥಳಕ್ಕೆ ಜಗನ್ನಾಥನ ಮಕ್ಕಳು ಎಂಟ್ರಿ ಕೊಟ್ಟಿದ್ದು, ಇನ್ನೂ ಅಂಗಡಿ ಇದ್ದ ಸ್ಥಳದ ಮಣ್ಣು ತೆರವು ಆಗಿಲ್ಲ. ಇದುವರೆಗೂ ಮಣ್ಣು ತೆರವು ಮಾಡದ ಜಿಲ್ಲಾಡಳಿತ ಟೀ ಅಂಗಡಿ ಇದ್ದಲ್ಲಿಯೇ ಜಗನ್ನಾಥನ ಶವ ಇರುವ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಅಪ್ಪನ ಶವ ಹುಡುಕಿ ಕೊಡುವಂತೆ ಮಕ್ಕಳು ಮನವಿ ಮಾಡಿದ್ದಾರೆ. ವಿಸ್ತಾರ ನ್ಯೂಸ್ ಮೂಲಕ ಮನವಿಯನ್ನ ಮಾಡಿದ್ದಾರೆ. ಜಗನ್ನಾಥನ ಮಕ್ಕಳು ಅಂಕೋಲಾದ ಶಿರೂರಿನಲ್ಲಿ ಗುಡ್ಡ ಕುಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 6 ದಿನ ಕಳೆದರೂ ಕೂಡ ಜಗನ್ನಾಥನ ಸುಳಿವು ಸಿಕ್ಕಿಲ್ಲ. ಟೀ ಅಂಗಡಿ ಮಾಲೀಕ ಲಕ್ಷ್ಮಣ್ ಸಂಬಂಧಿ ಜಗನ್ನಾಥನ ಸುಳಿವು ಸಿಕ್ಕದೆ ಇರದೆ ಕಾರಣ ಜಗನ್ನಾಥನ ಮಕ್ಕಳು ಅಪ್ಪನ ಶವ ಹುಡುಕಿ ಕೊಡುವಂತೆ ವಿಸ್ತಾರ ನ್ಯೂಸ್ ಮೂಲಕ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಅಲ್ಲಾದ್ರೂ ಸಿಗ್ಬಹುದು ಅನ್ನೋ ನಂಬಿಕೆ ಇದೆ ನಮ್ಗೆ. ಅಲ್ಲೇ ಮೇಲ್ಗಡೆ ಅವ್ರು ಕೆಲಸ ಸಪ್ಲೈ ಮಾಡ್ತಾ ಇದ್ರು, ಅಲ್ಲಿ ಇರ್ಬೋದು. ಅಲ್ಲಿ ತೆಗಿತಾನೆ ಇಲ್ಲ, ಅಲ್ಲೇ ಮತ್ತೆ ಈ ಕಡೆ ಮಣ್ಣು ತೆಗೆದು ಆ ಕಡೆ ಹಾಕ್ತಾ ಇದ್ದಾರೆ. ಅಂಗಡಿಯಿಂದ ಮಣ್ಣು ತೆಗೆದ್ರೆ ಅಲ್ಲಿ ಸಿಗ್ಬಹುದು ಅಂತ ಒಂದು ನಂಬಿಕೆ ಇದೆ ನಮ್ಗೆ. ಮೃತದೇಹ ಒಂದ್ ಸಿಕ್ಕಿದ್ರೆ ಸಾಕತ್, ಮತ್ತೆ ಏನು ಬೇಡ ಆಗಿತ್ತು ನಮ್ಗೆ. 5 ದಿನ ಆಯ್ತು, ನಮ್ಮಮ್ಮ ಊಟ ಮಾಡ್ಲಿಲ್ಲ, ಹುಷಾರಿಲ್ಲ, ನಿದ್ರೆ ಇಲ್ಲ, ದಿನಲ್ಲೂ 5 ದಿನ ಆಯ್ತು ಸರ್. ಆ ಅಂಗಡಿ ಜಾಗ ತೆಗೆದ್ರೆ ಸಿಗ್ಬಹುದು, ಅಲ್ಲಿ ಮಣ್ಣು ತೆರವುಗೊಳಿಸಿದ್ರೆ ಅಲ್ಲಿ ಸಿಗ್ಬಹುದು ಅಂತ ಒಂದು ನಂಬಿಕೆ ಸರ್. ನಿಜವಾಗಿ 100ಕ್ಕೆ 100 IRB ಅವರ ನಿರ್ಲಕ್ಷ್ಯನೇ ಇದಕ್ಕೆ ಮೂಲ ಕಾರಣ ಸರ್. ಅಂದರೆ ಅವರು ಕಳೆದ ಒಂದು 20-25 ವರ್ಷದಿಂದ ಲಕ್ಷ್ಮಣ್ ನಾಯ್ಕ ಮತ್ತು ಶಾಂತಿ ನಾಯ್ಕ ದಂಪತಿಗಳು ಅಲ್ಲಿ ಆ ಒಂದು ಟೀ ಹೋಟೆಲನ್ನು ಮಾಡಿಕೊಂಡು ಜೀವನ ಸಾಗಿಸಿದಂಥವ್ರು. ಅವರು ಕುಟುಂಬ ನಿರ್ವಹಣೆಗಾಗಿ ಚಿಕ್ಕ ಪುಟ್ಟ ಮನೆ ಕಟ್ಕೊಂಡಿದ್ರು ಮತ್ತು ತೋಟನೂ ಕೂಡ ಮಾಡ್ಕೊಂಡಿದ್ರು. ಅಂಥ ಒಂದು ಸಂದರ್ಭದಲ್ಲಿ ಇಲ್ಲಿವರೆಗೆ ಯಾವುದೇ ಒಂದು ಅನಾಹುತ ಆಗಲಿಲ್ಲ. ಆ ಹಿಂದೆ ಸರ್ ಮೂಲ ಗುಡ್ಡ ಏನಿತ್ತು ಅವ್ರ ಮನೆ ಪಕ್ಕದಲ್ಲೇ ಇತ್ತು ಸರ್. ಈಗ ಸುಮಾರು 60 ಮೀಟರ್ ಆಚೆ ಸರ್ದ ಸುಮಾರಿಗೆ ಹೋಗಿದ್ರು. ಅಲ್ಲಿ ನಮಗೆ 8 ಗಂಟೆ ಸುಮಾರಿಗೆ ಅಲ್ಲೇ ಯಾರು ಎಲ್ಲ ಹಳ್ಳ ಬಂತಂತೆ, ಡ್ಯಾಮ್ ಹೊಡಿತಂತೆ ಅಂದೇನೋ ಹೇಳ್ತಿದ್ರು. ನಮಗೆ ಏನನ್ನು ಗೊತ್ತಾಗಲಿಲ್ಲ. ಕಡೆಗೆ ಇಲ್ಲಿ ಯಾರು ಹೇಳಿದ್ರಲ್ಲ, ನಮ್ಮ ಮಾವನ ಅಂಗಡಿ ಗುಡ್ಡ ಕುಸಿತಂತೆ. ಅಪ್ಪಗೆ ಫೋನ್ ಮಾಡಿದೆ, ನಾ ಫೋನೇ ತಾಗಲಿಲ್ಲ ಯಾರ್ದು. ನಮ್ಮ ಮಾವಗೂ ಫೋನ್ ಮಾಡಿದೆ, ಯಾರು ಫೋನು ತಾಗಲೇ ಇಲ್ಲ. ಕಡೆಗೆ ಗೊತ್ತಾಯ್ತು, ಇಲ್ಲೆಲ್ಲ ಓಡ್ ಬರ್ತಾ ಇದ್ರು ಜನ. ಆವಾಗ ಹೋಗಿ ನೋಡಲ್ಲಿ ಏನೂ ಇಲ್ಲ, ಅಂಗಡಿನೇ ಕಾಣಿಸ್ತಾ ಇರಲಿಲ್ಲ. ಫುಲ್ ಗುಡ್ಡ, ಏನೂ ಕಾಣಿಸ್ತಾ ಇರಲಿಲ್ಲ, ಯಾರು ಸಿಕ್ಲಿಲ್ಲ. ಇಲ್ಲಿ ಬರ್ತಾ ಇದ್ರು ಬೆಳಿಗ್ಗೆ 7 ಗಂಟೆ ಬಂದು ಸಂಜೆ 5 ಗಂಟೆ 6 ಗಂಟೆ ಹಂಗೆ ಬರ್ತಿದ್ರು ಮನೆಗೆ. ಬೆಳಿಗ್ಗೆ 7:15 ಬಂದಿದ್ರು. ಆಮೇಲೆ 8 ಕಾಲು ಸುಮಾರಿಗೆ ಹೀಗಾಯ್ತು. ಮಾವರಿಗೆ ಸ್ವಲ್ಪ ಡೆಂಗ್ಯೂ ಆಗಿ ಸ್ವಲ್ಪ ಇದು ಮಾಡ್ಲಿಕ್ಕೆ ಕರ್ದಿ. ಮೊದಲೆಲ್ಲ ಬರ್ತಾ ಇದ್ರು, ಈಗ ಒಂದು 15 ದಿನ ಆಯಿತು. ನಮ್ಮ ಅಪ್ಪನಿಗೂ ಆರಾಮಿಲ್ಲದೆ ಬರಲಿಲ್ಲಾಗಿದ್ರು. ಆಮೇಲೆ ಮತ್ತೆ ಮಾವನಿಗೆ ಆರಾಮಿಲ್ಲ ಆಯ್ತಲ್ಲ, ಆಮೇಲೆ ಮತ್ತೆ ಬರ್ಲಿಕ್ಕೆ ಶುರು ಮಾಡಿದ್ರು. ಈಗ ಬಂದು ಕುಮಾರಸ್ವಾಮಿ ಅವರಿಗೆ ಹೇಳಿದ್ದಾರೆ, ಮತ್ತೆ DC ಮೇಡಮ್ಗೆ ಈಗ ಹೇಳಿದ್ದಾರೆ. ಈಗ ಆಯಿತು ತಾವು ಆದಷ್ಟು ಬೇಗ ಇದು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.